ನಮಸ್ಕಾರ ದೇವರು. ಇವತ್ತು ನಾನು ನಿಮಗೆ ಒಂದು ಬ್ರಿಟಿಷರ ಕಾಲದ ಒಂದು ಹಾಸ್ಪಿಟ್ಲ್ ತೋರ್ಸಕ್ಕೆ ಬಂದೀನಿ. ಬರೀ ಒಳಗೆ ಹೋಗೋರಿ, ಸೀದಾ ಒಳಗೆ ಹೋದ್ರೆ ಇದು ಇಲ್ಲಿ ನೋಡಿ ನಾಯಿಗಳು ಎಲ್ಲ ನೋಡ್ತಿರ್ಬೋದೆಲ್ಲ. ಏನು ಎಲ್ಲ ಫುಲ್ ಸುಮ್ಮ ಬಂದು ಹಂಗೆ ಒಳಗೆ ಇಲ್ಲ ಓದ್ದು ಯಾರು ನಾ ಹಿಂಗೆ ಬಂದು ನಿಂಗೆ ಈಗ ಮೇನ್ ರೋಡ್ಗೆ ಹೋಗು. ಈ ಕಡೆ ಅಂದಾರಿ ಮತ್ತೆ ಹೆಂಗ್ ಬಂದ್ರಿ ಬರೋದು? ಕಿಂಗ್ ಬಂದು ಕನ್ನಡಾಗ ಬಂದಿ ಅಲ್ಲಿ ಯಾವ ಬಂದು ಇದೇ ಊರು. ಎಲ್ಲಿ ಮನಿ? ಈ ಕಡೆ ಅಲ್ಲಿ ಸುಭಾಷ್ ಚೌಕ್ ಸುಭಾಷ್ ಚೌಕ್ ಯಾಕಡೆ? Subscribe to my channel. ಅಲ್ಲಿ ಇಲ್ಲೇ ಊರು ಹೊರಗ ಬೇಡ ಕಡಿತ ನಾಯಿ ಮಾತ ಚೂ ಬಿಟ್ಟಂದ್ರ ಬರ್ಬಾರ್ದು ಒಳಗ. ಇದೇ ಇರ್ತಾನೆ ಮತ್ತೆ ಇಲ್ಲೇ ಇರ್ತೀವಿ. ಹಾಂ ಹಾಂ ಇನ್ನ ಬರ್ಬಾರ್ದು ಒಳಗ. ಹಾಂ ಹಾಂ ಏನು ಮಾಡ್ಬೇಕು ನೋಡ್ರಪ್ಪ ಹಿಂಗಾದ್ರೆ. ಮತ್ತೇನಿಲ್ಲ, ಈಗ ಹೊರಗೆ ಹೋಗ್ಬೇಕಾಗ್ತದೆ. ಮತ್ತೇನಿಲ್ಲ, ಈಗ ಸುಮ್ಮನೆ ಮುತ್ತೆ ಕುಡ್ದಾನ ಏನು ಮಾಡ್ಯಾನ ಗೊತ್ತಿಲ್ಲ. ಈಗ ಹೆಂಗನ್ ಮಾಡಿ ಮತ್ತೆ ಒಳಗೆ ಹೋಗ್ತೀನಿ, ಬಿಡ್ತೀನ. ಈಗ ಒಳಗೆ ಹೋಗಕ್ಕೆ ದಾರಿ ಹುಡುಕ್ತೀನಿ. ದಾರಿ ಒಳಗೆ ಐತೆ. ಒಳಗೆ ಹೋಗ್ತೀನಿ. ಏನು ಒಳಗೆ ಮತ್ತೆ ಇಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ. ಹಾಂ 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 ನೋಡ್ತಿರ್ಬೋದು, ಒಳಗೆ ಹೋಗ್ತಾ ಇದ್ದೀನಿ. ಮತ್ತೆ ಮತ್ತೆ ಬಂದು ಅಪ್ಪ ನಿಮ್ಗೊಂದು ಚಿತ್ರ ತೋರಿಸ್ತೀನಿ. ಅಂದರೆ ಚಿತ್ರ ಡ್ರಾಯಿಂಗ್. ನೋಡ್ರಿ ಮಸ್ತಾಗಿಲ್ವಾ? ಇಂಥ ಕಲೆಗಾರರು ನಮ್ಮ ಯಾದಗಿರಿಯಲ್ಲಿ ಅದಾರ ನೋಡ್ರಿ. ನಮ್ಮ ಪುಷ್ಪರಾಜ, ಲೈಗರ್ ಏನು ಇದು ಮಾತ್ರ ಬೆಂಕಿ ಚಿತ್ರ. ಇಲ್ಲೊಂದು ನೋಡ್ತಿರ್ಬೋದು, ಇಲ್ಲೊಂದು ಐತಿ, ಇದೊಂದು ಮಸ್ತ್ ಐತಿ. ಮತ್ತೀಗ ಇದೊಂದು, ಮತ್ತು ಇಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟು ಎಲ್ಲ ಗನ್ನು ಒನ್ ಸೈಡ್ ಕಿಟ್ಟಿ ಅಂತ ನೋಡ್ರಿ. ಇನ್ಸ್ಟಾ ಯಾವುದನ್ನು ಸರ್ಚ್ ಮಾಡಿ ನೋಡಿ. ಒಳಗೆ ಹೋದ್ರೆ ಮತ್ತೆ ಬಂದು ಬೈತಾನೇನಂತ ಭಯ ಆಗ್ತಾ ಇದೆ. ಒಳಗೆ ಹೋಗಲಿ ಬೇಡ, ಹಂಗೆ ಹೋಗೋದು ಬೇಡ. ಮತ್ತೆ ಬರ್ತಾನೆ ಮತ್ತೆ. ಒಳಗೆ ಬಂದೀನಿ. ಈಗ ಇಲ್ಲಿ ಎಣ್ಣೆನೂ ಏನು ಇಳಿಸಿಲ್ಲ ಇಲ್ಲಿ. ಅಲ್ಲಾಗ ಇದು ಇಲ್ಲಿನೂ ಶುಭ ಲಾಭ ನೋಡ್ಗ ಮನೆಗೆ ಇಳಿಸಿದಂಗೆ ಬರ್ದಾರೆ ಇಲ್ಲಿ ಶುಭ ಲಾಭ ಅಂತ ಎಲ್ಲ. ಮುಗೀತಾ ಇಷ್ಟ. ಈ ಕಡೆ ಏನಿಲ್ಲ ಮತ್ತೆ ಎಲ್ಲ ಬ್ರೋಕನ್ ಆ್ಯಪ್ಸ್ಗಳೆಲ್ಲ ಇಲ್ಲೆಲ್ಲ ಅದನ್ನೆಲ್ಲ ಇಲ್ಲೇ ತೋರಿಸ್ಬಿಟ್ಟಾರೆ, ನೋಡ್ತಿರ್ಬೋದು. ಮತ್ತಿದ್ರಲ್ಲಿ ಸ್ವಲ್ಪ ಯಾವುದಾರ ಶಬ್ದಗಳು ನಿಮ್ಗೆ ಯಾವುದ ವರ್ಡ್ಸ್ಗಳು ಕಾಣಿದರೆ ನೋಡಬೇಡ. ಅದೆಲ್ಲ ಅದು ತೋರಿಸು ಇದೆಲ್ಲ ನೋಡ್ತಿರ್ಬೋದು. ಈಗ ಒಳಗೆ ಹೋಗ್ಬೇಕು. ಮತ್ತೆ ಬೈತಾನೆ ಮತ್ತೆ ಹೋದ್ರೆ
ಎಲ್ಲ ಫುಲ್ ಗಲೀಜಾಗಿಬಿಟ್ಟಾವೆ. ಜಾಗ ಮಾತ್ರ ಇನ್ನು ಮಸ್ತಾಗೈತಿ, ನೋಡ್ತಿರ್ಬೋದು. ಎಲ್ಲ ಹಳೆ ಹಾಸ್ಪಿಟ್ಲ್, ಇದೆಲ್ಲ ದಾರಿ ಇತ್ತು ಹಿಂಗೆ ಹೋಗೋಕ್ಕೆ, ದಾರಿ ಇತ್ತು ಅನಿಸುತ್ತೆ. ಇಲ್ಲಿ ಹಿಂಗೆ ದಾರಿ ಐತಿ, ಅಲ್ಲಿ ಮೆಟ್ಲುಗಳದಾವ, ಅಲ್ಲಿ ಕಾಣಿಸ್ತಾ. ಈ ಜಾಗನ ನೀವು ನೋಡಲೇಬೇಕು, ಯಾವಾಗ ಒಂದು ಸರ್ತಿ ಬಂದು ನೋಡಿ. ಯಾಕಂದ್ರೆ ಇದು ಯಾವಾಗ ಗೌರ್ಮೆಂಟ್ನವ್ರು ಫುಲ್ ಕೆಡಿಸ್ತಾರಂತ, ಅಂದ್ರೆ ಎಲ್ಲ ಕ್ಲೀನ್ ಮಾಡ್ತಾರಂತ ಗೊತ್ತಿಲ್ಲ. ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಬಂದು ಒಂದು ಸರ್ತಿ ನೋಡಿರಿ. ಜಾಗ ಮಾತ್ರ ಚಲೋ ಸಖತ್ತಾಗೈತಿ. ಇನ್ನೂ ಇದ್ರ ಮ್ಯಾಗ ಮಸ್ತ್, ಅಂದರೆ ಇದ್ರ ಮ್ಯಾಗ ಬೆಂಕಿ ಐತಿ. ನಾನು ಮ್ಯಾಲೆ ಹೋಗ್ಬೇಕಾರೆ ಈಗ ಹೊರಗ್ಲಿಂದ ಹೋಗ್ಬೇಕಲ್ಲಿ ತಾತಪ್ಪ ಕುಂತಿರ್ದಾನ. ಇದೇನು ಎಲ್ಲ ಮೆಡಿಸಿನ್ಗಳು ಕೊಡೋ ಜಾಗನ, ಅದೇ ಇರ್ಬೇಕು ನೋಡು. ಹೊರಗೆ ಹೋಗಿ ಬರಮ್ಮ, ಒಳಗೆ ಹೋಗಿ ಬರಮ್ಮ. ತಾತಪ್ಪ ಇರ್ತಾನ, ಇದೇ ಜಾಗ ಅದು. ಇಲ್ಲಿಂದ ಬಂದ ತಾತಪ್ಪ. ಒಳಗೆ ಕುಂತಾರ. ನಾನೀಗ ಹೋಗ್ತೀನಿ, ಇಲ್ಲಿ ಹೋಗಿ ಏನು ಜಾಗ ರೀ ಇದು, ನೋಡ್ತಿರ್ಬೋದು ನೀವೇ. ತಾತಪ್ಪ ನೋಡ್ತಾನೆ. ನೋಡಿದೆ ತಾತಪ್ಪ ಬರೋಕ್ಕೆ ಮುಂಚೆಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗಿಬಿಡ. ಅವ್ರನ್ನೂ ನಮ್ಮ ಒಳ್ಳೇದಕ್ಕೆ ಹೇಳೋದು, ಯಾಕಂದ್ರೆ ಇಲ್ಲಿ ನಾಯಿ ಏನೇನು ನಾಯಿಗಳಿದ್ದಾವೆ ಇದರಲ್ಲಿ. ಅಪ್ಪ ಏನು ಗುರು ಜಾಗ ಇದು ಅಂತ ಸಚ್ಚಿದೆ ಇಲ್ಲಿ. ಹಂದಿ ಮರಿ ಜಾಗ ಭಯ ಆಗ್ತಿದೆ ಗುರು. ಇನ್ನು ಒಳಗ ಏನು ಜಾಗ ಅಪ್ಪ ಶಿವ, ದೇವರು ಒಳಗಡೆ ಅಪ್ಪ. ಹಂದಿಗಳಿದ್ದಾವೆ ಇಲ್ಲಿ, ಹಂದಿಗಳು ವಾಸ ಮಾಡುವ ಜಾಗ ನೋಡ್ತಿರ್ಬೋದು, ಕಾಣಿಸ್ತಾ. ಮತ್ತೆ ಬಂತು ನಮಗೆಲ್ಲ ಪ್ರಾಬ್ಲಮ್. ಯಾಕೆ ಈಗ ಬಂದ್ಬಿಟ್ಟು ಇನ್ನೂ ಒಳಗೈತಿ ದಾರಿ, ಬೇಡ ಆ ಕಡೆ ಹೋಗೋದು ಬೇಡ, ಯಾಕಂದ್ರೆ ಸುಮ್ಮನೆ ನಮಗೆ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಈಗ ತಾತಪ್ಪ ಬರೋಷ್ಟರಲ್ಲಿ ಹೊರಗೆ ಹೋಗಿರ್ಬೇಕು ನಾನು. ಯಾಕಂದ್ರೆ ಇಲ್ಲಿ ಮತ್ತೆ ಅವ್ರೇನು ಕೆಟ್ಟದಕ್ಕೆ ಕೇಳಲ್ಲ, ನಮ್ಮ ಒಳ್ಳೇದಕ್ಕೆಲ್ಲ ಹೇಳೋದು. ಯಾಕಂದ್ರೆ ಇಲ್ಲಿ ಜಾಗ ಸರಿಯಾಗಿಲ್ಲ, ನೋಡ್ತಿರ್ಬೋದು. ಇಲ್ಲಿನೂ ದಾರಿ, ಈ ಕಡೆ ಹೋಗೋಕೆ ದಾರಿ, ಅದು ಯಾವತ್ತಂತ ತೋರಿಸ್ತೀನಿ. ತಾತಪ್ಪ ಬರ್ತಾ ಇದ್ದಾನೆ. ತಾತಪ್ಪ ಬಂದ ತಾತಪ್ಪ ಬರೋಷ್ಟರಲ್ಲಿ ಹೋಗಿಬಿಡ್ಬೇಕು ನಾವು ಇಲ್ಲಿಂದ. ಜಾಗ ಖಾಲಿ ಮಾಡಬೇಕು. ನೀವು ಯಾವಾಗ ಒಂದು ಸೈತನ ಬರ್ರಿ, ಬಂದು ನೋಡ್ರಿ ಜಾಗ. ಯಾಕಂದ್ರೆ ಇದು ಅವಾಗ ಹೇಳಿದ್ನಲ್ಲ, ಇಲ್ಲೊಂದು ಸರ್ತಿ ನೋಡ್ರಿ, ಆವಾಗಲೇ ತೋರಿಸಿದ್ನಲ್ಲ ಜಾಗ ಇದೆ ಇದೆಲ್ಲ. ಇಲ್ಲಿ ಯಾವ್ದಾದ್ರು ಒಂದು ಆರ್ ಮೂವಿನೂ ಫಿಲ್ಮ್ ಶೂಟ್ ಮಾಡ್ಬೇಕು. ಯಾಕಂದ್ರೆ ಇದೆಲ್ಲ ನೋಡ್ತಿರ್ಬೋದು.
ಏನಪ್ಪ ಇದು ಇಷ್ಟು ಮೊದಲಿಗೆ ಇತ್ತ ಹಾಸ್ಪಿಟ್ಲ್ ಇದ್ದಾಗಿತ್ತ ಈಗ ನಮ್ಮ ಈಗಿನ ಕಲಾವಿದ್ರಿಗಿನ ಡ್ರಾಯಿಂಗ್ ಬಿಡಿಸ್ಯಾರ ಗೊತ್ತಿಲ್ಲ ನೋಡ್ತಿರ್ಬೋದ ಏನಪ್ಪ ಇಂತಿಂಥ ಕಲಾವಿದರೆಲ್ಲ ಇಲ್ಲಿ ನೋಡಿದೆ ಕಾಣಿಸ್ತಾ ನೋಡಿ ಕಾಣಿಸ್ತಾ ಇಂಥ ಕಲಾವಿದರು ಬೆಳಕಿಗೆ ಬರಬೇಕು. ಯಾಕಂದರೆ ಇಷ್ಟು ಚೆನ್ನಾಗಿರೋ ಎಲ್ಲ ಡ್ರಾಯಿಂಗ್ಗಳು ಬಿಡಿಸಾರ ಆದರೆ ಏನು ಮಾಡೋದು, ಅವರು ಬೆಳಕಿಗೆ ಬರೋಕೆ ಅಂಜಾಕತ್ತಾರ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಭಾಳ ಭಯ ಪಡ್ತಿದ್ದೆ, ಆದರೆ ಏನು ಮಾಡೋದು, ಸ್ವಲ್ಪ ಧೈರ್ಯ ತಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಆಯಿತು ಈಗ ಅಂದರೆ ದಾರಿ ಅಲ್ಲ ಇದು, ಹೆಂಗೆ ಬಂದೀನಿ, ತಾತಪ್ಪನವರು ಈ ಸೈಡ್ ಅದಾರ. ಈಗ ನಾ ಇಲ್ಲಿಂದ ಬಂದೀನಿ, ಈಗ ಹಿಂಗ್ಲಿಂದ ಹೋಗ್ತೀನಿ ಹೊರಗೆ. ಯಾವಾಗ ನಮ್ಮ ಫ್ರೆಂಡ್ ಕರ್ಕೊಂಬಂದು ಫುಲ್ ಎಲ್ಲ ತೋರಿಸ್ತೀನಿ ನೆಕ್ಸ್ಟ್ ಯಾವಾಗ ಮುಂದೆ. ಅದಕ್ಕೋಸ್ಕರ ನಾನು ನಿಮ್ಗೆಲ್ಲರಿಗೂ ಹೇಳೋದು ಏನಂದರೆ, ಒಂದು ಸಾರಿ ಆದ್ರೂ ಇದು ಬಂದು ನೋಡಿ. ಯಾಕಂದ್ರೆ ಇಲ್ಲೇ ಯಾದಗಿರಿ ಹೊಸಳ್ಳಿ ಕ್ರಾಸ್ ಗೊತ್ತಾ? ಹೊಸಳ್ಳಿ ಕ್ರಾಸ್ ಪಕ್ಕನೇ ಇರೋದಿದ್ದು. ಅಂದರೆ ಬಸ್ ಸ್ಟ್ಯಾಂಡ್ಲಿಂದ ಒಂದು 500 ಮೀಟ್ರ್ ಅಂದರೆ ಅರ್ಧ ಕಿಲೋಮೀಟ್ರು ಅಂದರೆ ಇದು ಹೊಸಳ್ಳಿ ಕ್ರಾಸಿಂದ ಒಂದು 200-300 ಮೀಟ್ರು. ಈಗ ಆಯ್ತು ಬಂದೀನಿ, ಈ ಕಡೆ ಒಂದು ಸ್ವಲ್ಪ ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ. ಮ್ಯಾಗ ಹೋಗೋಕ್ಕೆ ಆಗೋದಿಲ್ಲ, ಜಾಗನೂ ಸರಿಗಿಲ್ಲ. ಈಗ ಹೊರಗೆ ಹೋಗ್ತೀನಿ, ಹೊರಗೆ ಹೋಗಿಬಿಟ್ಟು ಮನೆಗೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಎಡಿಟ್ ಮಾಡೋಕ್ಕೆ ಒಂದು ದಿನ ಆದರೂ ಬೇಕಲ್ವ, ಸ್ವಲ್ಪ ಅಲ್ಲಿ ಕಾಣಿಸ್ತಾ ನಾಯಿ, ಅದು ನಾಯಿಪ್ಪ ಬಂತವ್ರ ಕಿರಿಕಿರಿ. ಮತ್ತು ಅಲ್ಲಿ ನಿಂತೈತಲ್ಗ, ಅಲ್ಲಿ ಕಾಣಿಸ್ತಕ್ಕದಗ ಅದೇ ನಾಯಿ. ಈಗ ಬಂತವ್ರ ಸುಮ್ಮನೆ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ನಮ್ಗೆ ಯಾಕೆ ಅದೆಲ್ಲ, ನಮ್ಗೆ ಯಾಕೆ ಬಾ. ಏನು ಮಸ್ತ್ ಐತೆ ನೋಡ್ರಿಪ್ಪ ಡ್ರಾಯಿಂಗು. ಇಷ್ಟೆಲ್ಲ ಇಂಟೆಲಿಜೆನ್ಸ್ ಇದ್ದರೂ ಯಾಕೆ ಬೆಳಕಿಗೆ ಬರ್ತಿಲ್ವೋ ಗೊತ್ತಿಲ್ಲ ನನಗಂತರೂ. ಇಲ್ಲಿ ನೋಡ್ಗ ಡ್ರ್ಯಾಗನ್ ಅನ್ಕೊಂಡಿನಿ, ಏನಾಯ್ತದೆ ಅಂತ ನೋಡ್ರಿ ನೀವೇ ಇಲ್ಲಿ ನೋಡ್ಬೋದು. ಇದು ನನಗೆ ಹಾಸ್ಪಿಟ್ಲ್ ಕಟ್ಟಿದಾಗ ಡ್ರಾಯಿಂಗ್ ಮಾಡಿರ್ಬೋದು ಅನ್ಕೊತೀನಿ. ಯಾಕಂದ್ರೆ ಇದು ಮನುಷ್ಯರೇ ಮಾಡ್ಯಾರ. ಅಂದರೆ ಈಗ ಸುಮ್ಮನೆ ನನಗೆ ನೋಡ್ಕೊಂಡು ಹೋಗಿ ಬಂದವ್ರಂತಾರೆ ಈ ಥರ ಇಳಿಸೋರಕ್ಕೆ ಸಾಧ್ಯ ಇಲ್ಲ. ನನ್ನ ಅನ್ಕೊಂಡ ಪ್ರಕಾರ ನೋಡ್ರಿ, ಎಲ್ಲ ಲವರ್ಸ್ಗಳು ಹಾಕಿ ಬರೆದು ಬಿಟ್ಟಾರ. ಅಲ್ಲಿ ನೋಡಿ ಇನ್ನೊಂದು ಬಂತು ಅದ್ರ ಜೊತೆ ನಾಯಿ. ವಾಹ್, ಇಲ್ಲಿ ನೋಡಿಗೆ ಇದೆಲ್ಲ ನೋಡ್ಬೇಕಾದ್ರೆ ನೀವು ಇಲ್ಲಿಗೆ ಬರಬೇಕು. ಈ ಫೋನಲ್ಲಿ ಅಷ್ಟು ಕಾಣಂಗಿಲ್ಲ. ನಮ್ಮ ಹತ್ರ ಕ್ಯಾಮ್ರಾ ಇಲ್ಲ, ಫೋನಲ್ಲೇ ವಿಡಿಯೋ ಮಾಡಕತ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಬಾಯ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬು ಮತ್ತು ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊರಿ. ಹಾಗೆ ವಾರದಲ್ಲಿ 2-3 ವಿಡಿಯೋಗಳು ಹಾಕ್ತಾಯಿರ್ತೀನಿ. ನಮ್ಮ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಾಮೆಂಟ್ ಹಾಕ್ರಿ ಪ್ಲೀಸ್. ಈಗ ಎಲ್ಲ ಸೋಷಿಯಲ್ ಮೀಡಿಯಾಗಳಿಗೆ ಸರ್ಚ್ ಮಾಡ್ಬೋದು. ನನ್ನ ಚಾನಲ್ ನೇಮ್ ಪಾರಿ ಕನ್ನಡಿಗ ಅಂತ ಸಿಗುತ್ತೆ. ಮತ್ತು ನೆಕ್ಸ್ಟು ಮುಂದಿನ ವಿಡಿಯೋಗಳಲ್ಲಿ ಪಕ್ಕ ಸಿಗ್ತೀನಿ. ಬಾಯ್, ಟಾಟಾ, ಬಾಯ್. ಈಗ ಸೀದಾ ಮನೆಗೆ ಹೋಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಹಾಕ್ತೀನಿ. ನೀವು ನೋಡಿ ಬರೋಕ್ಕಾದರೆ ಬರ್ರಿ. ಬಾಯ್.